ಮನಕ್ಕೆ ಖಂಡಿತವಾಗಿಯೂ ತಂಪು. ರಂಗ ಕಸುವು ಅಥವಾ ಈಗಿನ ಪಲ್ಲಟ ಗಮನಿಸಿದಾಗ ಕೆಲವು ಸಲ ಖೇದ ಆಗೋದು ನಿಜ. ಆದರೆ ನಮ್ಮ ಅಮ್ಮು, ನಾವು ಸುಷ್ಮಾ ಅಮ್ಮು ಅಂತಲೇ ಕರೆಯೋದು, ಅಮ್ಮು ಇಟ್ಟ ದಿಟ್ಟ ಹೆಜ್ಜೆಯಿಂದಲೇ ಆಕೆಯನ್ನು ವೀರ್ ಕಥಾಕಾರ ಸೃಷ್ಟಿ ಮಾಡೋ ಹಾಗೆ ಮಾಡಿದೆ. ಕಂಬಾರರನ್ನು ಅಷ್ಟಲ್ಲದೆ ಮಾಯಾದ ಮನದ ಭಾರ ಹೇಳ್ತಲ್ಲ, ಅದು ಹಳೆಯ ಸಾಲುಗಳು. ಆದರೆ ಹೊಸತಕ್ಕೆ ಸಮಕಾಲೀನಕ್ಕೆ ಅನ್ವಯ ಮಾಡ್ಬೋದಾದ ಸಾಲುಗಳು ಏನು ಅಂತಂದರೆ, ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಹೂ ದಳಗಳ ಹಿರಿಯ ಬೇಡಿ ಮುಳ್ಳುಗಳೇ, ಏನಿವೆಯೋ ನೋವು ಅವಕ್ಕೆ ತಮ್ಮವೇ, ಬಾಳಲಿ ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಅಂತ ಹೇಳಿದಂಥವ್ರು ಲಕ್ಷ್ಮೀನಾರಾಯಣ ಭಟ್ರು. ಇಂಥ ಕಾವ್ಯ ಸ್ಫುರಣ ಇದೆಯಲ್ಲ, ಈಗಿನ ಕಾಲಕ್ಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನು ಅಮ್ಮು ಇಂಥದ್ದು ಕೆಲಸದ ಮುಖಾಂತರ ಸಾಬೀತು ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಮಾಯಾದ ಮನದ ಭಾರ ಅಂತಂದಾಗ ನಿಜವಾದ ಅರ್ಥದಲ್ಲಿ ಭಾರ ಆಗುತ್ತೆ, ಮನಸ್ಸು ಭಾರ ಆಗುತ್ತೆ. ಗೋಪಾಲ್ ವಾಜಪೇಯಿ ಅವರು ಸಾಹಿತ್ಯದಲ್ಲಿ ಮೂಡಿಬಂದಂತಹ ಎಲ್ಲ ಸಾಲುಗಳಿವೆಯಲ್ಲ, ಅದು ನಾಗಮಂಡಲಕ್ಕಾಗಲಿ ಹಯೋಧನಕ್ಕಾಗಲಿ ಇಂಥ ಎಲ್ಲ ನಾಟಕಗಳಿಗೆ ಅವರು ಬರೆದ ಸಾಹಿತ್ಯವನ್ನು ನಾವು ಗೂಢಾರ್ಥ, ತದ್ಧಿತಾರ್ಥ, ಇತರೆ ಅರ್ಥಗಳೊಟ್ಟಿಗೆ, ಅದರ ವ್ಯಂಗ್ಯಾರ್ಥವೂ ಇದೆ, ಆ ಅರ್ಥಗಳೊಟ್ಟಿಗೆ ಇದನ್ನು ಗ್ರಹಿಸಬೇಕಾಗಿದೆ. ಮಾಯ ಅಂದರೆ ಮಾಯಾಂಗನೆಯೂ ಅಲ್ಲ, ಮಾಯವಾದದ್ದು ಅಲ್ಲ. ಅಂದರೆ ಗಾಯ ಮಾಯದೇ ಇರುವ ಸಂದರ್ಭ ಮನಸ್ಸು ಹೇಗೆ ಭಾರ ಆಗಬಹುದು ಅನ್ನೋ ಗೂಢಾರ್ಥದಲ್ಲಿ, ಲಕ್ಷ್ಯಾರ್ಥದಲ್ಲಿ ಇದರ ಬಳಕೆ ಆಗ್ತಾ ಇದೆ. ಒಂದೊಂದು ಸಾಲನ್ನು ಹಾಗೆ ನೋಡ್ಕೊಂಡ್ರೆ ಕಂಬಾರರು ತುಂಬ ಸರಳ ಅಲ್ಲ. ಕಂಬಾರರ ಸಾಲುಗಳನ್ನು ಗಮನಿಸಿದಾಗ ಅಡಗಿರುವ ನಿಕ್ಷೇಪವೇ ಭಾರ ಅಂತ ಹೇಳ್ತಾರೆ ಅವರು. ಅಕ್ಷಿಯೊಳಗಡಗಿರುವ ನಿಕ್ಷೇಪವೇ ಭಾರ, ಒಳಿತು ಕೆಡುಕಿನ ಹಕ್ಕಿನಣ್ಣ ಏ ಕುರುಬರಣ್ಣ ಸತ್ಯುಳ್ಳ ಶರಣ ಕಾಪಾಡೋ ಕುರಿಗಳನ್ನ. ನಾವು ಇವಾಗ ಹೇಳಿದಾಗ ಕಾಪಾಡು ಅಂತ ಹೇಳಿದಂತೆ ಪ್ರಾಯ ಆ ಥರದೊಂದು ನಾನು ಗಮನಿಸಿದ ಅಮ್ಮನ ಇದನ್ನಲ್ಲ, ಈಗ ಹೇಳಕ್ಕೆ ಸಮಯವೂ ಇಲ್ಲ ಮತ್ತು ವೇದಿಕೆಯೂ ಅಲ್ಲ, ಆದರೂ ಹೇಳಬೇಕಂತೇನು ಅಂದರೆ ಅಮ್ಮು ತುಡಿದ ಅಂಥದ್ದು, ಹೃದಯದ ಬಡಿದವೇ ಆಕೆಯದು ಈ ಥರದೆಲ್ಲ ಒಳ್ಳೊಳ್ಳೆ ಕೆಲಸ ಅನ್ನೋದಕ್ಕೆ ನಾನು ಸಾಕ್ಷಿ. ಯಾಕೆಂದರೆ ಅನೇಕರು ಆಗಲೇ ಚಿತ್ರಗಳನ್ನು ತೋರಿಸಿದ್ರು, ಎಷ್ಟೆಷ್ಟು ಜನ ಆಗಿ ಹೋಗಿದ್ದಾರೆ. ಅವರವರ ಧ್ವನಿಯಲ್ಲಿ ಅವರ ಆ ರಸನಿಷ್ಪತ್ತಿಯನ್ನು ಗಮನಿಸಿದಾಗ ನಿಜವಾಗಿಯೂ ಮನಸ್ಸು ಈಗ ಆರ್ದ್ರಗೊಳ್ಳುತ್ತೆ. ಎಂಥವ್ರನ್ನ, ಮೈಸೂರಿನಲ್ಲಿ ಯೋಗಣ್ಣ ಇದ್ದರು, ಅವ್ರ ಸಾಹಿತ್ಯ ಗಮನಿಸಿದಾಗ ಯಾವ್ಯಾವ್ದು ಹೇಳಲಿ ಅಂತ ಬರುತ್ತೆ ಮನಸ್ಸಿಗೆ, ತಡಬಡಿಸುವಂಥದ್ದು ಯಾವ್ದು ನೆನಪಾಗೋಲ್ಲ, ಯಾವ್ಯಾವುದನ್ನು ಹೇಳಲಿ ಅಂತ. ಮೈದುಂಬಿ ಬಂದಿಹುಡು ರಾತ್ರಿ ಕಣ್ಮುಚ್ಚಿ ಕುಂತಿಹುದು ಧಾತ್ರಿ, ಏಕಾಂತವಾಗಿದೆ ಬಲು ಮೌನ ಸಾಗಿದೆ ಹಾಯಾಗಿ ನೀ ಮಲಗೋಕಂದ ಒಂದು ಜೋಗಳ ಪದ್ಯವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ರಸವೋ ವಿರಸವೋ ವಿಧಿ ಸೂತ್ರ ಮಗುವೇ, ಎಷ್ಟು ಚಂದ. ಯಾರು ಹೇಳಿದ್ದಾರೆ ಅಂತ ಕಿವಿ ಮಾತನ್ನ ಈಗ. ರಸವೋ ವಿರಸವೋ ವಿಧಿ ಸೂತ್ರ ಮಗುವೇ, ಬಂದುದೇ ರಸವೆನಲು ಬಾಳೆಲ್ಲ ನಗುವೆ. ಈ ಸಾಲುಗಳನ್ನು ಹಾಗೆ ಹೇಳಿದಂಥವ್ರು ಅನೇಕರು ನನ್ನ ನಡುವೆ ಇದ್ದರು. ಅಮ್ಮು HD ಅರಸು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ, ಗೊತ್ತಿದ್ದವರು ಪಾಪ ಅದನ್ನು ಅರ್ಥ ಮಾಡಿಕೊಂಡವರು. ನಿಲ್ಲೋಕೆ ಶಕ್ತಿ ಇಲ್ಲ ವೇದಿಕೆ ಮೇಲೆ. ನಾವು ಹೇಳಿದ್ದು, ನಾವೆಲ್ಲ ಎಳೆಯರು, ಅವ್ರನ್ನ ಕರೆದು ನಿಮಗೊಂದು ರಂಗ ಗೌರವ ಕೊಡಬೇಕು ಅಂದರೆ ಏನು ಕೊಡ್ತೀರಿ ಅಂದರೆ, ನಾವೆಲ್ಲ ಇಂಥ ಕ್ಷುಲ್ಲಕ ಸಂಗತಿ ಅಂದರೆ ಒಂದು ಗಡಿಯಾರ ಕೊಟ್ಬಿಟ್ಟು, ಅವರು ಗಡಿಯಾರ ನೋಡ್ಬಿಟ್ಟು ಇನ್ನೆಷ್ಟು ಸಮಯ ನಿಮಗಿದೆ ಅಂತ ಹೇಳಿ ಕೊಟ್ಟಿದ್ದೀರೇನೋ ತಂದುಬಿಟ್ರು. ಎಂಥ ಹೊಡೆತ ಅದು ಅಂತ ಹೇಳಿದ್ರೆ, ಆದರೆ ಅಮ್ಮು ಆ ಕೆಲಸ ಮಾಡಲಿಲ್ಲ. ಮುಂದೆ ಕೂತಿದ್ಲು, ನಾವು ಗಡಿಯಾರ ಕೊಟ್ವಿ, ನಿಮ್ಗೆ ವೇದಿಕೆ ಕೊಡ್ತೀವಿ ಮಾಡಿ ಅಂದರೆ ಇಬ್ಬರು ಹೊತ್ಕೊಂಡು ಬರಬೇಕಾದಂಥ ದೇಹವನ್ನು ನಿಂತು ಉದ್ದನೆ ಬಿಟ್ಟಂಥ ಕೂದಲನ್ನು ಒಮ್ಮೆ ಹೀಗೆ ಮಾಡಿಕೊಂಡು 15 ನಿಮಿಷ ಅವ್ರು ಮಾಡಿದ ರಾಮನ ಪಾತ್ರವನ್ನು ಆ ದಿವಸ ಕಲಾಕ್ಷೇತ್ರದಲ್ಲಿ ಕಿವಿಗಡ ಚಿಕ್ಕುವ ಚಪ್ಪಾಳೆ ಕರತಾಡನ ನಾವು ಯಾರು ಏನೂ ಹೇಳಿಲ್ಲ. ನಾವು ಮಂತ್ರ ಮುಗ್ಧರಾಗ್ಬಿಟ್ಟಿದ್ವಿ, ಸ್ತಂಭೀಭೂತರಾಗಿದ್ವಿ. ಅಲ್ಲೆಲ್ಲ ನಿಂತು ಎಲ್ಲ ಇಡೀ ನಮ್ಗೆ ಗೊತ್ತಿಲ್ಲದಂಗೆ ಕಣ್ಣಾಲೆಗಳು ಒದ್ದೆ ಆಗಿಬಿಟ್ಟಿದ್ವು. ನಿಂತವರೆಲ್ಲರೂ ಅಲ್ಲಿ ನಿಂತು ಎಲ್ಲರೂ ನಿಂತು ಅವರಿಗೆ ಗೌರವ ಸೂಚಿಸಿದ್ದಲ್ಲದೆ ಮತ್ತೆ ಬನ್ನಿ 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 ಅಂತ ನಡುಗು ಕೈಯಿಂದ ಹೇಳ್ಕೊಂಡು ಅದನ್ನು ಬಿಡುವ ಸಮಯ ಅದು. ಆ ಸಮಯದಲ್ಲಿ ಹೋಗಿ ಮಾಡಿದಾಗ ಅಮ್ಮು ಮಾಡಿದ ಕೆಲಸ ನಮಗೆ ಗೊತ್ತಿಲ್ಲ. ಅವಳು ಕಿಸೆ ತೆಗೆದ್ಲು, ಅವಳು ಇಟ್ಕೊಂಡಿದ್ದಂಥ ಹೆಗಲು ಚೀಲವನ್ನು ತೆಗೆದು ಅದರಿಂದ ತನ್ನಲ್ಲಿದ್ದ 15,000 ರೂಪಾಯಿಗೆ ಒಂದು ಚೆಕ್ಕನ್ನು ಬರೆದು ಅವ್ರು ಕೊಟ್ಬಿಟ್ಲು. ನಾನು ಅಂದ್ಕೊಳ್ಳೋದು, ಇದು ಅದು ರಂಗ ಅಂತಃಕರಣವೇ, ಮನುಷ್ಯನ ಅಂತಃಕರಣವೇ, ಇದೆಲ್ಲವೂ ಗಮನಿಸ್ಕೊಂಡಾಗ ನನಗೆ ಅನಿಸೋದು ಇಂಥ ಪ್ರವೃತ್ತಿಗಳು ಜಾಸ್ತಿ ಬೇಕು. ಅಂದರೆ ನನಗೆ ಗೊತ್ತು, ಇವಳು ಚೆನ್ನಾಗಿ ಗೊತ್ತಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಹೇಳೋ ಮಾತಲ್ಲ ಇದು. ಇಂಥ ಪ್ರವೃತ್ತಿಗಳು ಅಂತಃಕರಣ ಇದೆಯಲ್ಲ ತುಂಬ ಶುದ್ಧ ರೂಪ. ಅದಕ್ಕೆ ಶೇಷಾದೇವರು ಭಾಳ ಚೆನ್ನಾಗಿ ಹೇಳಿದ್ದು, ಏನನ್ನು ಯಾವುದು ಜಾಲರಿ ಇಲ್ಲದೆ ಹಾಗೆ ಹೇಳಿಬಿಡ್ತಾಳೆ ಅಂತ. ಹಾಗೆ ಹೇಳುವಂಥವರ ಸಂಖ್ಯೆಯೇ ಕಡಿಮೆ ಆಗಿದೆ. ಮುಖವಾಡ ಪದದ ಬಳಕೆ ಮಾಡಿದ್ರು. ಈ ಮುಖವಾಡವನ್ನೆಲ್ಲ ಪಕ್ಕಕ್ಕಿರಿಸಿ ಈ ಕಂಬಾರ ಬರೆದಂಥ ಇದನ್ನೆಲ್ಲ ಮತ್ತೆ ಮರುಪ್ರದರ್ಶನ ಅಥವಾ ಮರುಪ್ರಸ್ತುತಿ ಮಾಡೋಕ್ಕೆ ಅಂತ ಹೊರಟಿದೆಯಲ್ಲ, ಅದು ನಿಜವಾಗಿಯೂ ಸ್ತುತ್ಯ ಮತ್ತು ಶ್ಲಾಘ್ಯ ಕೆಲಸ. ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಹೆಮ್ಮೆ
ಎಮ್ಮೆ ಕಾಯುವವರಲ್ಲೂ ಇರುವಂಥ ಅನೇಕ ಸದ್ಗುಣಗಳನ್ನು ಅರ್ಥ ಮಾಡಿಕೊಂಡವಳು ಆಕಾಂಕ್ಷ ಅಂತ ಮನೋವಿಕೃತಿಗಳನ್ನ ಇಟ್ಕೊಂಡಂತಹ ಹುಡುಗರನ್ನೆಲ್ಲ ಸಾಕಿ ಸಲದಂಥ ಈ ತಾಯಿ ಇವತ್ತು ಈ ಕೆಲಸವನ್ನು ಮಾಡಿಕೊಟ್ಟಿರೋದು ನಮ್ಮೆಲ್ಲರಿಗೂ ತುಂಬ ನಾಚಿಕೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವೆಲ್ಲರೂ ಪ್ರವೃತ್ತಿಗಳೇ, ರಂಗದಲ್ಲಿ ತೊಡ್ಕೊಂಡವರು, ರಂಗದಕ್ಕಾಗಿ ಅಂತ ಕೆಲಸ ಮಾಡಿದವರು. ನಾವು ಮಾಡಬಹುದಾಗಿದ್ದ ಮಾಡದೇ ಉಳಿದ ಕೆಲಸವನ್ನು ಅಮ್ಮು ಮಾಡ್ತಾ ಇದ್ದಾಳೆ. ಈ ಕೆಲಸ ದೊಡ್ಡವರು ಹಿರಿಯರು ಸಹ ತಮ್ಮ ಸ್ವಹಿತಕ್ಕೆ, ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ರು. ಅವಳಿಗೆ ಒಳ್ಳೆಯ ಪ್ರಯಾಣ, ಬದುಕಿನ ಪ್ರಯಾಣ ತುಂಬ ನಿಚ್ಚಳವಾಗಿದ್ದಿದ್ರೆ ಕಾಲಗರ್ಭದಲ್ಲಿ ಹುದುಗಿ ಅಥವಾ ಕಳೆದು ಹೋಗ್ಬೋದಂಥ ಈ ಹಾಡುಗಳನ್ನು ನಮ್ಮ ಸ್ಮೃತಿ ಗರ್ಭದಲ್ಲಿ ಉಳಿಸುವ ಕೆಲಸವನ್ನು ಅಮ್ಮು ಮಾಡ್ತಾ ಇದ್ದಾಳೆ ಅಂತ ಅತಿಶಯ ಅಲ್ಲದೆ ಮುಂದೆ ನಿಂತಿರ್ತಾವಳು. ಹಿಂದೆ ಹೋದಾಗಲೂ ಅದನ್ನೇ ಮಾತು ಹೇಳ್ತೀನಿ ನಾನು, ಮುಂದೆ ನಿಂತಿರೋ ಕಾರಣಕ್ಕಾಗಿ ಅಲ್ಲ. ಈ ಸ್ಮೃತಿ ಗರ್ಭದಲ್ಲಿ ಉಳಿಬಹುದಾದ ಮಾತುಗಳನ್ನು ಈ ಕಾಲಗರ್ಭದಲ್ಲಿ ಹೂತು ಹೋಗ್ಬೋದಂಥ ಸಾಧ್ಯತೆಯನ್ನು ಮುಂದೂಡಿದ್ದೀಯ ನೀನು, ಕಳೆದು ಹೋಗಲಿಲ್ಲ. ಹಾಗೆ ನೋಡಿಕೊಂಡ್ರೆ ಪರಮಣ್ಣ ಚೆನ್ನಾಗಿ ಗೊತ್ತು. ಇದೇ ಪರಮಣ್ಣವರು, ನಾವು ಪರಮಶಿವನಂತ ಅವರನ್ನು ಪಮ್ಮಿ ಅಂತಲೇ ಕರಿತಾ ಇದ್ರು, ಪಂಚ ಮಹಾಪಾತಕೀಯರು ಅಂತಲೇ ಕರೆಸ್ಕೊಳ್ತಿದ್ರು. ಆ ಮಹಾಪಾತಕೀಯರಲ್ಲಿ ಹಿರಣ್ಯನವರು ಇದ್ರು, ಮುಸುರು ಕೃಷ್ಣಮೂರ್ತಿ ಇದ್ರು, ಯೋಗಣ್ಣ ಇದ್ರು, ಪರಮಣ್ಣ ಇದ್ರು. ಇವರೆಲ್ಲರೂ ವಜ್ರಪ್ಪನವರಾಗಲಿ ಎಂತೆಂಥವ್ರನ್ನ ನಾವು ನೋಡಿದ್ದೇವೆ ಅಂದರೆ ಅವರೆಲ್ಲರನ್ನೂ ಮತ್ತೆ ಕಿವಿಯಲ್ಲಿ ಉಳಿಸ್ಕೊಳ್ಳೋಕ್ಕೂ ಸಾಧ್ಯವಾಗದೆ ಹೋಯ್ತಲ್ಲ. ಅಂಥದ್ದನ್ನು ಇವು ಮರುಪ್ರೇಷಣೆ ಮಾಡ್ತಿರುವಂಥ ಅಮ್ಮಗೆ ನಾವೆಲ್ಲರೂ ನಮ್ಮ ಕಡೆಯಿಂದ ಒಂದು ಬೆನ್ನು ಚಪ್ಪರಿಕೆ, ಬೆನ್ನು ನೀವರಿಕೆ, ಮತ್ತು ಇನ್ನೇನು ಅಲ್ಲದೆ ಹೋದರೆ 15,000ಗಳನ್ನು ಅರಸುವರಿಗೆ ಕೊಟ್ಟಂಥ ಕೈಗಳಿವೆಯಲ್ಲ, ಅದು ಬರಿದಾಗಿ ಇನ್ನೊಂದು 15,000 ಕೊಡಿ ಅಂತ ಯಾರನ್ನು ಕೇಳದ ರೀತಿಯಲ್ಲಿ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಈ ಕಾಲಘಟ್ಟದ್ದು. ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಮಗೆ ಕಂಬಾರರ ಸಾಲುಗಳು ಮತ್ತೆ ಮರುಪ್ರೇಷಣೆ ಆಗ್ತಿದೆ. ಕಂಬಾರಗಳು ನೀವು ಗಮನಿಸಿ ನೋಡಿ, ಕಂಬಾರರ ಸಾಲುಗಳು ಸರಳವಾಗಿ ಸಿಕ್ಕೋದೇ ಇಲ್ಲ. ಕುರುಬರಣ್ಣ ಅಂತ ಹೇಳಿದ್ಮೇಲೆ ಕಳಕೊಂಡು ಹಳಹಳಿಸಿ ತಿಳಿಯಾದೆ ತಿರುಗೇವ ಅಂತ ಹೇಳಿದ್ದಾರೆ. ಕಳಕೊಂಡು ಹಳಹಳಿಸಿ ತಿಳಿಯಾದೆ ತಿರುಗೇವ ಮತಿಗೆಟ್ಟು ಮರುಳಾದೆವಣ್ಣ ಹೇ ಕುರುಬರಣ್ಣ ಸತ್ಯುಳ್ಳ ಶರಣ ಕಾಪಾಡೋ ಕುರಿಗಳನ. ನೀವು ಹೇಳಿದಂಥ ಮಾಡುವೆ ನಮನ ನನ್ನ ನಮನ ಮಾಡಬೇಕು ಅಂತ ಅನ್ಸಲ್ಲ. ಇವರೆಲ್ಲರನ್ನು ಬಿಟ್ಟೋದ ಆಸ್ತಿ ಅಥವಾ ಕೊಟ್ಟಿರೋ ಆಸ್ತಿ ಇದೆಯಲ್ಲ, ಈ ಸ್ವತ್ತನ್ನು ಕೇವಲ ನಮನ ಮಾಡಿದ್ರೆ ಸಾಕಾಗಲ್ಲ, ಸ್ವಲ್ಪ ಗಮನನೂ ಹರಿಸ್ಬೇಕು. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.